ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇದನ್ನು ನಾವು ಪರಮಾಣು ಸಂರಚನೆ ಎಂಬ ಅಧ್ಯಯನದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ಐಸೋಟೋಪುಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದಿವೆ? ಪ್ರೊಸಿಟ್ರಾನ್ ಅಂತ ಕೊಟ್ಟಾರ, ನ್ಯೂಟ್ರಾನ್ ಸರಿಯಾದಂಥ ಉತ್ತರ. ಸೆಕೆಂಡ್ ಪ್ರಶ್ನೆ, ಅಲ್ಯೂಮಿನಿಯಂನ ಸಾಮಾನ್ಯ ಅದಿರು ಅದು ಬಾಕ್ಸೈಡು. ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಮೂಲ ವಸ್ತುಗಳ ಪರಮಾಣು ತೂಕಗಳ ಅನುಸಾರವಾಗಿ ಕ್ರಮವಾಗಿರುವುದು? ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನಾಲ್ಕನೇ ಪ್ರಶ್ನೆ ನೋಡಿ, ಮಾನವ ದೇಹದಲ್ಲಿ ಈ ಕೆಳಗಿನ ಯಾವುದು ಗರಿಷ್ಠವಾಗಿದೆ? ಆಪ್ಷನ್ ಎ ಆಮ್ಲಜನಕ, ಇಂಗಾಲ, ಸಾರಜನಕ ಮತ್ತು ಮೇಲಿನ ಎಲ್ಲವೂ ಸಂಬಂಧ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಆಮ್ಲಜನಕ ಎಂದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪು? ನೋಡಿರಿ, ಪ್ರೋಟಾನ್ಗಳು ಬೀಜಕೇಂದ್ರದ ಸುತ್ತಲೂ ಚಲಿಸುತ್ತವೆ. ಈ ಒಂದು ಆಪ್ಷನ್ನು ತಪ್ಪಾಗಿದೆ. ಯಾಕಪ್ಪ ಅಂದರೆ ಎಲೆಕ್ಟ್ರಾನ್ಗಳು ಬೀಜಕೇಂದ್ರದ ಸುತ್ತಲೂ ಚಲಿಸ್ತಾವೆ. ಹಾಗಾಗಿ ಆಪ್ಷನ್ ಬಿ ತಪ್ಪಾದಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು. ಆರನೇ ಪ್ರಶ್ನೆ, ಭಾರತ ತನ್ನ ಮೊದಲನೇ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದ ಸ್ಥಳ ಯಾವುದು? ಅದು ಪೋಖ್ರಾನ್ ಎಂಬಂಥ ಸ್ಥಳದಲ್ಲಿ ಮೊದಲ ಬಾರಿಗೆ ಸ್ಫೋಟವನ್ನು ಮಾಡಿತ್ತು. ರಾಸಾಯನಿಕ ಧಾತುವೊಂದರ ಪರಮಾಣುಗಳಿಗೆ ಸಂಬಂಧಿಸಿದಂತೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆಯನ್ನು ತಿಳಿಸುವುದು? ಅದು ಓರಿಯೆಂಟೇಷನ್. ಸೊ ನೆಕ್ಸ್ಟ್ ಕ್ವಶನ್ನು, ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಅಷ್ಟಕ ಜೋಡಣೆ ಐತಿ. ಯಾವುದರಲ್ಲಿ? ಓಝೋನ್ದಲ್ಲಿ ಅಷ್ಟಕ ಜೋಡಣೆಯನ್ನು ಹೊಂದೈತಿ. ಆಮೇಲೆ ಈ ಕೆಳಗಿನ ಯಾವುದು ವಿಭಜಿಸಲು ಸಾಧ್ಯವಿಲ್ಲ? ಪರಮಾಣುವನ್ನು ವಿಭಜಿಸಲು ಸಾಧ್ಯವಿಲ್ಲ. ಸೊ ಕೊಟ್ಟಂತರಲ್ಲಿ ಬಿ ಆಪ್ಷನ್ ಸರಿಯಾದಂತಹ ಉತ್ತರ.